ಹಾಯ್ ರೀ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡ್ರಿ. ಇವತ್ತಿನ ಲಾಗ್ ಚಲೋ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಒಂದು ಚರಿ ಬಿಸಿನೀರು ಕಾಸಕ್ಕೆ ಇಟ್ಟಿದ್ನಲ್ರಿ ಗ್ಯಾಸಿ ಮ್ಯಾಗ. ಶ್ರವಣಕುಮಾರ ಎದ್ದುಗನೆ ಬಿಸಿನೀರು ಕುಡಿತಾರೆ ಅವರು. ಅಲ್ಲಿ ತಿಕ್ಕೊಂಡು ನಾನು ಜಾಕಕ್ಕೆ ನೀರು ಕಾಸಕತ್ತೀನಿ ನೋಡ್ರಿ. ಇವಾಗ ಒಲೆ ಹಚ್ಚಾಕತ್ತೀನಿ ರೀ. ಜಾಕಕ್ಕೆ ನೀರು ಕಾಸು ಒಂದಿಷ್ಟು ರೊಟ್ಟಿ ಮಾಡ್ಕೊಂಬಿಡ್ತೀನಿ ರೀ ಹಂಗೆ ಒಲೆ ಮ್ಯಾಗ. ಯಾಕಂದ್ರೆ ಒಲೆ ಹಚ್ಚಿದ್ನಂದ್ರೆ ಒಲೆ ಮ್ಯಾಗ ಅಡುಗೆ ಮಾಡಿಬಿಡ್ತೀನಿ ರೀ. ಗ್ಯಾಸ್ ಹಚ್ಚಲ್ಲ. ಒಲೆ ಹಚ್ಚರಿಕಂಡು ಗ್ಯಾಸಿಗೆ ಮಾಡಾಕತ್ನಿ, ಎಲ್ಲ ಗ್ಯಾಸಿ ಮ್ಯಾಗ ಅಡುಗೆ ನೋಡ್ರಿ. ಅದು ಒಲೆ ಯಾಕೆ ಹತ್ತವಲ್ದಾಗೈತೆ ನೋಡ್ರಿ. ಅದು ಹಾಳೆ ಹಾಕೀನಿ ರೀ. ಅವು ಬಟ್ಟೆ ತಂದು ಹಾಳೆ ಇಂಥವು ಎಷ್ಟಾಕು ಮೊನ್ನೆ ಉಟ್ಟು ಕ್ಲೀನಿಂಗ್ ಮಾಡಿದ್ನಲ್ರಿ. ಎಷ್ಟಾಕು ಹಾಳೆ ಹಂಗೆ ಇದ್ದು ರೀ. ರಟ್ಟಿನ ಬಾಕ್ಸ್ನಾಗ ಇಟ್ಟೀನಿ ರೀ ಅಲ್ಲಿ ಮಾಡಿದಾಗ. ಅವೇ ಹಾಳೆ ತೊಗೊಂಡು ಹಚ್ಚಾಕತ್ತೀನಿ ನೋಡ್ರಿ. ಮತ್ತು ಅವಾಗ ಚಿಮ್ನಾದ ಎಣ್ಣೆ ಬರ್ತಿತ್ತು ರೀ. ಈಗ ಚಿಮ್ನಾದ ಎಣ್ಣೆ ಬರಲ್ಲ ನೋಡ್ರಿ. ಗಾಸ್ಲೇಟ್ ಎಣ್ಣೆನ ಅಂತಾರೆ, ಚಿಮ್ನಾದ ಎಣ್ಣೆನ ಅಂತಾರೆ. ಆ ಎಣ್ಣೆ ಬರಲ್ಲ ನೋಡ್ರಿ ಇವಾಗ. ಅದಕ್ಕೆ ನೀರು ಒಲೆ ಹಚ್ಚಿ ಕಸ ಬಂಡೆ ಆಗ್ಯಾವ್ರಿ. ನೀರು ಒಲೆ ಹಚ್ಕೇರಿ ಮತ್ತು ಏನಾರು ಕೆಲಸ ಮಾಡಿದ್ರಾತು, ಪಟ ಅಡುಗೆ ಮಾಡ್ಕೊಂಡ್ರಾತು ಅಂತೀನಿ ರೀ. ಇವತ್ತು ನಾ ಸಂತೆ ಬರ್ತೈತೆ, ಒಂದಿಷ್ಟು ಸಂತೆ ಉದ್ದಿನಬೇಳೆ ತೊಗೊಂಬರ್ಬೇಕು ರೀ. ನಾಳೆಗೆ ಇಡ್ಲಿ ಮಾಡಬೇಕು. ಅದಕ್ಕೆ ಉದ್ದಿನಬೇಳೆ ತರಕ್ಕೆ ಹೋಗ್ಬೇಕು ನೋಡ್ರಿ. ಗುಂಡಿಗೆ ಕಸಕ್ಕೆ ಇಟ್ನಿ ಇವಾಗ. ಬರೀ ಇವು ನೀರು ಕಾಯ್ತಾವು. ನೀರು ಕಾದನ ಶ್ರವಣಕುಮಾರ ಜಳಕ ಮಾಡಿಸ್ಬೇಕು ರೀ. ಕಸನ ಗುಡ್ಸೀನಿ ರೀ. ನಾನು ರೊಟ್ಟಿ ಮಾಡಬೇಕು. ಕೆಲಸ ಅಲಸಂದೆ ಕಾಳು ಕುದಿಯಕ್ಕೆ ಇಟ್ಟೀನಿ ರೀ. ಈ ಕಡೆ ಅಲಸಂದೆ ಕಾಳು ಪಲ್ಯ ಮಾಡೋಣ ಬರ್ರಿ ಇವಾಗ. ನೋಡ್ರಿ ಇಲ್ಲಿ ಅಲಸಂದೆ ಕಾಳು ಪಲ್ಯ ಮಾಡಾಕತ್ತೀನಿ ರೀ ನಾನು. ಶ್ರವಣಕುಮಾರ ಜಳಕ ಮಾಡ್ಸಂತೇಳಿ ಹಂಗೆ ಗುಂಡಿ ಕಳಿತಾನೆ ನೋಡ್ರಿ. ಏನು ಮಾಡ್ತೀರಿ, ಸಾಕಾಗೈತೆ ರೀ. ಸಲಾಗ ನಾ ಮಾಡಿಸ್ತೀನಿ ತಡಿಯಪ್ಪ ಅಂದ್ರೆ ತಡೆಯಲಾಗ್ಯಾನ ರೀ. ಅದಕ್ಕೆ ಅಲಸಂದೆ ಕಾಳು ಕುದಿಯಕ್ಕೆ ಹಾಕಿದ್ದೀನಿ ರೀ. ಕುದಿಯಕ್ಕೆ ಹಾಕಿ ನೀರು ಒಲೆ ಹಚ್ಚಿದ್ದೆ. ಅಲಸಂದೆ ಕಾಳು ಕುದಿಸಿ ಅವರಿಗೆ ನೀರು ಕಾಯ್ಸಿ ಕೊಟ್ಟೀನಿ ರೀ, ಕುಡಿದ್ರು. ಹಂಗೆ ನೀರು ಒಲೆ ಹಚ್ಚಿ ಈಗ ಅವು ಹವಾ ಬಿಡ್ತೀರಿ. ಅದು ಕುಕ್ಕರ್ಗೆ ಹಾಕಿದ್ದೆ. ಏನು ರೀ 2 ನಿಮಿಷನೇ ನೋಡ್ರಿ ಕುಕ್ಕರ್ಗೆ ಹಾಕಿರ ಕುದ್ದಿತ್ತಾವ್ರಿ ಅವು. ಹಂಗೆ ಕಸ ಹೊಡ್ಗಿ ಒಲೆ ತೊಳ್ಕೊಂಡು ಕುಕ್ಕರ್ಗೆ ಇಟ್ಟಿದ್ನಲ್ರಿ ಕುದ್ದಿದ್ದು. ಹಾಗೆ ನೀರು ಒಲೆ ಹಚ್ಚಿ ಪಾನೆ ಕೊಟ್ಟೀನಿ ರೀ. ಪಲ್ಯನೂ ಆಯ್ತು. ಪಲ್ಯ ರೆಡಿ ಆಗೋಣ. ಏನೈತೆ ರೀ ಇವತ್ತು ಸಂತೆಗೆ ಹೋಗ್ಬೇಕು ರೀ. ಸಂತೆ ತೊಗೊಂಬರ್ಬೇಕು. ಇನ್ನು ಜಾಕ್ ಇಲ್ಲರಿ. ಟೈಮ್ ಭಾಳ ಆಗೈತಿ. ಇವತ್ತು ಲೇಟಾಗಿ ಎದ್ದೀನಿ ನೋಡ್ರಿ ನಾನು. ಇವಾಗ ನೋಡ್ರಿ ಅಲ್ಲಿಗೆ ವಿಡಿಯೋ ಸ್ಕಿಪ್ ಮಾಡಿ ನಾನು ಅವ್ರಿಬ್ರದ್ದು ಜಳಕ ಮಾಡಿಸಿ ಅಕ್ಕಿ ದೇವ್ರಿಗೆ ಹೋಗ್ಬಂದು ಈಗ ಊಟ ಮಾಡ್ತಾರಂತ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಒಲೆ ಮ್ಯಾಗ. ಸುಮ್ಮನೆ ಪುರ್ತಕ್ಕೆ ಒಂದಿಷ್ಟು ರೊಟ್ಟಿ ಮಾಡ್ಕೊಂಬಿಡ್ತೀನಿ ರೀ ಒಲೆ ಮ್ಯಾಗ. ಪಲ್ಯ ಮಾಡಿಟ್ಟಿದ್ನಲ್ರಿ, ಪಲ್ಯ ಹಾಕ್ಕೊಳಕತ್ತ ನೋಡ್ರಿ ಶ್ರವಣಕುಮಾರ. ಹಳ್ಳಿ ಕಡೆ ಇದೇ ಥರ ಅಲ್ರಿ, ಎಲ್ಲ ಕೆಳಗೆ ಇಟ್ಟಿರ್ತಾರೆ ರೀ ಪಲ್ಯ ಎಲ್ಲ. ಅದು ನಮ್ಮ ಮಕ್ಳು ಅದಾವಲ್ರಿ, ರೊಟ್ಟಿ ಮಾಡಕ್ಕೆ ಕುಂತ್ನಂದ್ರೆ ಪಲ್ಯ ಹಾಕ್ಕೊಡೋರು ಯಾರಿಲ್ಲ ರೀ. ಅದಕ್ಕೆ ತೆಳಗೆ ಇಟ್ಟೀನಿ ರೀ ಗ್ಯಾಸಿ ಮ್ಯಾಗ ಅಂತ. ಈ ಕಡೆ ನೋಡ್ರಿ ರೊಟ್ಟಿ ಎಷ್ಟು ಚಂದ ಒಟ್ಟು ಉಬ್ಬೈತೆ ನೋಡ್ರಿ. ಇದು ಶ್ರವಣಕುಮಾರ ಮೆತ್ತ ರೊಟ್ಟಿ ಮಾಡೋ ಅಂದ ಅವಂದು ಮೆತ್ತ ರೊಟ್ಟಿ ಮಾಡಿ ನೋಡ್ರಿ. ಶ್ರವಣಿಗೆ ಒಂದು ಬಡ್ದು ಕೊಡ್ತೀನಿ. ಅವ್ರು ಊಟ ಮಾಡ್ರಿ ಮೊದಲು. ಟೈಮ್ 9 ಗಂಟೆ ಆಗೈತೆ ರೀ. ನಾನು ರೊಟ್ಟಿ ಮಾಡಿ ಜಳಕ ಮಾಡ್ತೀನಿ ನೋಡ್ರಿ. ಮತ್ತು ಜಳಕ ಮಾಡಿ ಏನೇನು ಕೆಲಸ ಐತಿ ಇವತ್ತಿಂದು ಡೈಲಿ ರೊಟೀನ್ ನಿಮ್ಗೂ ಶೇರ್ ಮಾಡ್ತೀನಿ ರೀ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ನ ಮಾಡ್ಕೊಲಾಗಿರಿ. ವ್ಯೂವರ್ಸ್ಗಳು ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಲಾಗ್ಯಾರಿ. ಅದೇ ಒಂದು ಬೇಜಾರು ನೋಡಿರಿ. ರೊಟ್ಟಿ ಬೆಳೆಯಕತ್ತೀನಿ ರೀ. ನಾನು ಲಟ್ಸಕ್ಕೆ ಬರಲ್ಲ ರೀ. ಲಟ್ಸಕ್ಕೆ ಬರುತ್ತೆ ರೀ, ನಾ ಬಡಿದ ಬಾಡ್ರಿ. ಲಟ್ಸಿದ್ದು ರುಚಿ ಆಗಲ್ಲ ನೋಡ್ರಿ. ಅದ್ರ ಬ್ಯಾಸಿಗೆ ದಿನಕ್ಕೆ ಮೊದಲ ರೊಟ್ಟಿ ಬಿರ್ಸಾತಾವು, ತೀರಾ ಗೊಬ್ಬರ ಆತಾವ್ರಿ ಲಟ್ಸಿದ್ದು. ಈ ಥರ ಬಡ್ಕೇರಿ ಹಾಕ್ಕೊಂಡು ಹಿಟ್ಟು ನೀರು ಹಚ್ಚಿದ್ರಂದ್ರೆ ರೊಟ್ಟಿ ರೆಡಿ ನೋಡ್ರಿ. ನೀರು ಒಲೆ ಹಚ್ಚಿದ್ನಲ್ರಿ, ಅದೇ ನೀರು ಒಲೆ ಮ್ಯಾಗ ರೊಟ್ಟಿ ಮಾಡಾಕತ್ತೀನಿ ರೀ. ಬರ್ರಿ ಮತ್ತು ರೊಟ್ಟಿ ಮಾಡಿ ಸಿಗ್ತೀನಿ ನೋಡ್ರಿ. ರೊಟ್ಟಿ ಆಯ್ತು ಇವಾಗ. ರೊಟ್ಟಿ ಆಯ್ತು. ಹಂಗೆ ಆಣ್ಕಿಟ್ಟಿನಿ ನೋಡ್ರಿ. ನೀರು ಆ ಕಡೆ ಎತ್ತಿಟ್ಟು ಆಣ್ಕಿಟ್ಟೀನಿ. ಪಲ್ಯನೂ ಆಗೈತೆ ರೀ, ರೊಟ್ಟಿನೂ ಆಗೈತಿ ನೋಡ್ರಿ. ಈ ಕಡೆ ಪಲ್ಯನೂ ರೆಡಿ ಆಗೈತೆ ರೀ, ರೊಟ್ಟಿನೂ ಆಗ್ಯಾವು. ಅನ್ನನೂ ಮಾಡಿಬಿಡ್ತೀನಿ ರೀ ನಾನು. ಅನ್ನ ಒಂದು ಮಾಡಿ ಮತ್ತು ಜಳಕ ಮಾಡಿ ಸಂತೆಗೆ ಒಂದು ಹೋಗ್ಬೇಕು ರೀ. ಊಟ ಮಾಡ್ತೀನಿ ರೀ ಜಳಕ ಮಾಡಿ, ಪೂಜೆ ಮಾಡಿ. ಅನ್ನ ರೆಡಿ ಆಗೋರಾಗನೇ ನಾ ಹಲ್ಲು ತಿಕ್ಕೊಂಡು ಹಲ್ಲು ತಿಕ್ಕಿಲ್ಲ ನೋಡ್ರಿ. ಟೈಮು 10 ಬಂದೈತೆ. ನಾ ಯಾವಾಗ ಜಳಕ ಮಾಡ್ತೀನಿ ಹಲ್ಲು ತಿಕ್ಕೊಂಡು ಜಳಕ ಮಾಡೋದು ರೀ. ಜಳಕ ಮಾಡಿ ನೀರು ಊಟ ರೀ. ಹಲ್ಲು ತಿಕ್ಕೋಣ ನನಗೆ ನೀರು ಕುಡಿಯಂಗೆ ಆಗ್ಬಿಡುತ್ತೆ ರೀ. ಅದ್ರಾಗ ದೇವ್ರ ವಾರ ಇರ್ತಾವೆ. ಅದಕ್ಕಂದಲ್ಲಿ ಹಲ್ಲು ತಿಕ್ಕಲ್ಲ ರೀ ನಾನು. ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡೀನಿ ನೋಡ್ರಿ ಎಲ್ಲ ಒಟ್ಟು ಮನೆ. ಇವತ್ತು ಕೆಲಸ ಅಂದ್ರೆ ಸಂತೆ ಒಂದು ತರ್ಬೇಕು ರೀ. ಮತ್ತು ಟೈಲರಿಂಗನ್ನು ಮಾಡ್ಬೇಕು ರೀ. ನೋಡೋಣ ರೀ. ಬೇಸಿಗೆ ದಿನ ಫ್ಯಾನ್ ಇರ್ಲಿಕ್ಕೆ ನಡೀದೇ ಇಲ್ಲ ನೋಡ್ರಿ. ಏನು ಮಾಡ್ತೀರಿ, ಮತ್ತು ಜಳಕ ಮಾಡ್ತೀನಿ ಬರ್ರಿ. ನೋಡ್ರಿ ಜಳಕನೂ ಆಯ್ತು, ಉಣ್ಣಕ್ಕೆ ಪೂಜೆನೂ ಆಯ್ತು. ಊಟಕ್ಕೆ ಕುಂತೀನಿ ನೋಡ್ರಿ. ಅಲಸಂದೆ ಕಾಳು ಪಲ್ಯ, ಜೋಳ ರೊಟ್ಟಿ, ಮೊಸರು ಹಾಕ್ಕೊಂಡಿ ನೋಡ್ರಿ ಉಣ್ಣಕ್ಕೆ. ಒಂದಿಷ್ಟು ಅನ್ನ ಪಲ್ಯ ಹಾಕ್ಕೊಂಡು ಉಂಡ್ರಾತ್ರಿ. ಅದು ಒಂದಿಷ್ಟು ಊಟ ಮಾಡಿ ಮತ್ತು ಫ್ಯಾನ್ ಹಚ್ಚಿ ನೋಡ್ರಿ. ಹುಡ್ರು ಮುಕ್ಕೊಂಡವ ಮಕ್ಕಳು ನೋಡ್ರಿ. ಸಂತೆಗೆ ಹೋಗಿ ಹಂಗೆ ಊಟ ಮಾಡ್ಕೇರಿ ನಾನೇನು ಮಾಡಿದ್ದೀನಿ ರೀ, ಒಂದಿಷ್ಟು ಅಲಸಂದೆ ಕಾಳು ಪಲ್ಯ ಕಾಸಿಟ್ರಾತು ಅಂತೇಳಿ ಗ್ಯಾಸಿ ಮ್ಯಾಗಿಟ್ಟು ಹೋಗ್ಬಿಟ್ಟೇನಿ ರೀ ನಾನು.
ಯಾಕಂದ್ರೆ ಅವರು ಶ್ರವಣಕುಮಾರ್ ಮುಕ್ಕೊಂಡಿರಲ್ಲ ಎದ್ದು ಉಣ್ತಾರ ಅಂಥೇಳಿ ಒಂದಿಷ್ಟು ಬಿಸಿ ಮಾಡಿ ಇಟ್ಕೊಂಡ್ರೆ ಆಯ್ತು. ಬಿಸಿ ಮಾಡಿ ಇಟ್ರೆ ಆಯ್ತು. ಮಧ್ಯಾಹ್ನ ಕೀಟ ಆಗುತ್ತೆ ಅಳಿಸೋದಿಲ್ಲ ಅಂಥೇಳಿ ಬೇಸಿಗೆ ದಿನ ಅಲ್ರಿ ಒಂದು ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊತಿದ್ರೆ ಬೇಷ್ ಆಗುತ್ತೆ ನೋಡಿರಿ. ಬಿಸಿ ಮಾಡಕ್ಕೆ ನಾ ಇಟ್ಟು ಹೋಗೀನಿ ರೀ. ನನಗೆ ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಹಂಗೆ ಬಿಸಿ ಆಗಿರಾಗನೇ ರೊಕ್ಕ ತೊಗೊಂಡ್ರಾತಂತ ರೊಕ್ಕ ತೊಗೊಂಡೀನಿ ರೀ. ರೊಕ್ಕ ತೊಗೊಂಡ್ರಾಗ ಹಂಗೆ ಒಬ್ರು ಅಕ್ಕಾರು ಒದರಿದ್ರು. ದ್ಯಾಸ ಇಲ್ರಿ ಅದ್ರಾಗ ಜೋರು ಇಟ್ಟೀನಿ ರೀ ಒಲೆ. ನಾನು ದ್ಯಾಸ ಇಲ್ಲ ಹಂಗೆ ಸಂತಿಗೆ ಹೋಗ್ಬಿಟ್ಟಿನಿ ನೋಡಿರಿ. ಸಂತಿಗೆ ಹೋಗ್ಬಿಟ್ಟೀನಿ ರೀ. ಸಂತಿ ತಂದಿಟ್ಟು ನೋಡ್ತೀನಿ ರೀ ಎಲ್ಲ ಮನೆ ನಾವು ಇಬ್ಬರು ಮುಕ್ಕೊಂಡಾರಿ. ಅದು ಗ್ಯಾಸ್ ಚಾಲೂ ಐತೆ. ಅದು ಏನು ಮಾಡಿಬಿಟ್ಟೈತೆ ರೀ ಹೊಗೆ ಹಾಕ್ಬಿಟ್ಟೆ ಮನೆ ತುಂಬ ಹೊಗೆ ಆಗಿಬಿಟ್ಟೈತೆ. ನಾನು ಸಂತಿಗೆ ಹೋಗೀನಿ. ಓಣ್ಯಾಗ ಅಕ್ಕ ನೋಡ್ಕೇರಿ ಓಡಿ ನಮ್ಮ ಮನ್ಯಾಗ ಹೊಂಟ್ರು ಅಷ್ಟು ದಬಾಯಿಸಿ ಎಲ್ಲರೂ. ಒಂದು 5-6 ಮಂದಿ ಮನ್ಯಾಗ ಹೊಂಟ್ರು ಯಾಕೆ ಇಷ್ಟು ಹೊಗೆ ಎಬ್ಸಾಳಕಿ ಅಂಥೇಳಿ. ಮನ್ಯಾಗಿಲ್ಲ ಸಂತಿಗೆ ಹೋಗ್ತೀನಿ ಅಂತೇಳಿ ಹೋಗ್ಯಾಳ. ಯಾಕೆ ಹೊಗೆ ಇಷ್ಟು ಎಬ್ಬೈತೆ ಹುಡ್ರು ಮುಕ್ಕೊಂಡಾವ ಅಂಥೇಳಿ ಒಂದು 5-6 ಮಂದಿ ಓಣ್ಯಾನವ್ರು ಅಕ್ಕಗಳು ಓಡೋದ್ರಿ. ಓಡೋಗುರಾಗನೇ ಮತ್ತೆ ಒಳಗೆ ಬಂದು ಗ್ಯಾಸ್ ಬಂದ್ ಮಾಡ್ಯಾರ ನೋಡಿರಿ. ಓಣ್ಯಾಗ ಹಳ್ಳಿ ಕಡೆ ಅಂದರೆ ಇದೇ ಥರ ಹೆಲ್ಪ್ ಮಾಡ್ತಾರೆ. ಸಿಟಿ ಕಡೆಯವ್ರು ಯಾರು ಓದ್ತಾರೆ ಬಿಡ್ರಿ, ಅವ್ರ ಮನ್ಯಾಗ ಏನಾಗುತ್ತೆ ನಮ್ಗೇನು ಗೊತ್ತು ಅಂತೇಳಿ ಸಿಟಿ ಕಡೆ ಈ ಥರ ರೀ. ಹಳ್ಳಿ ಕಡೆ ಎಷ್ಟು ಹಳ್ಳಿನೇ ಚಲೋ ನೋಡಿರಿ. ಒಂದು ರೀತಿ ಏನೋ ಸಮಸ್ಯೆ ಆದಾಗ ಹಳ್ಳಿ ಕಡೆ ಹೆಲ್ಪ್ ಮಾಡ್ತಾರೆ. ಸಿಟಿ ಕಡೆ ಯಾರೂ ಹೆಲ್ಪ್ ಮಾಡಲ್ಲ. ನಮ್ಮ ಮಗ್ಳ ಮನೆಯೇ ಇಲ್ಲರಿ, ಹೋಗ್ಲಿ ಬಿಡು ಅವ್ರ ಮನೆಯಲ್ಲ ಅವ್ರ ವಿಚಾರ ಏನರ ಮಾಡಿ ಅಂತಾರೆ. ಅದಕ್ಕಂತ ಇಷ್ಟು ಹೆಲ್ಪ್ ಮಾಡಿದ್ರಿ ಅವರು. ಮತ್ತು ನಮ್ಮ ಹುಡ್ರು ಮುಕ್ಕೊಂಡಿದ್ವಲ್ಲ ಅಷ್ಟು ಬಾಗ್ಲ ತೆರೆದು ಬಿಟ್ಟು ಅದನ್ನು ಗ್ಯಾಸ್ ಬಂದ್ ಮಾಡಿ ಇದು ಮಾಡಿದ್ರು ನೋಡಿರಿ. ಅಷ್ಟು ಮರು ನೋಡಿರಿ ನನಗೆ ಏನು ರೀ ಒಂದು ಅದನ್ನು ಇಟ್ಟಿನ ದ್ಯಾಸ ಇರೋದಿಲ್ಲ ರೀ. ಅಷ್ಟು ಮರು ಆಗುತ್ತೆ ರೀ. ಸಂತಿ ತರ್ಬೇಕಂತೇಳಿ ಹಂಗೆ ಹೋಗ್ಬಿಟ್ಟೀನಿ ರೀ ನಾನು. ರೊಕ್ಕ ತೊಗೊಂಡೀನಿ ರೀ. ಅದು ಅವ್ರು ಒದರಿದ್ರಲ್ಲ ನನಗೆ ಗ್ಯಾಸ್ ಹಚ್ಚಿನೂ ತಲೆಯಾಗಿಲ್ಲ ರೀ. ಹಂಗೆ ಹೋಗ್ಬಿಟ್ಟು ನೋಡಿರಿ. ಒಟ್ಟು ಸಂತಿನೂ ಬಿಚ್ಚಿ ಹಾಕಿದೆ. ಇಷ್ಟು ಮರು ಇರಬಾರ್ದು ರೀ. ಆದರೂ ಯಾರೂ ಈ ಥರ ನನ್ನ ಥರ ಯಾರೂ ಮಾಡಬೇಡ್ರಿ. ಇದೇ ಥರ 2-3 ಸಲ ಮಾಡೀನಿ ನೋಡಿರಿ. ಒಮ್ಮೆ ಹಾಲು ಹೊಚ್ಚೀನಿ, ಒಮ್ಮೆ ಇದು ಆಗೈತೆ ರೀ, ಒಮ್ಮೆ ಅನ್ನ ಹೊಚ್ಚೀನಿ ರೀ, ಒಮ್ಮೆ ಬಟಾಟೆ ಹೊಚ್ಚೀನಿ. ಜಗ್ಗಿ ಸಲ ಆಗ್ಯಾವ ರೀ. ಯಾಕಂದ್ರೆ ಒಂದೇ ಥರ ಅಲ್ಲ ರೀ. ಯಾರ ಬಟ್ಟೆ ಬಂದ್ರಂದ್ರೆ ಗ್ಯಾಸಿನ ಮ್ಯಾಗ ಇಟ್ಟಿರ್ತೀನಿ ನೆಪ ಇರಲ್ಲ ರೀ. ಮತ್ತು ಯಾರ ಟೈಲರಿಂಗ್ ಹೊಲಿಯಕ್ಕೆ ಬಂದ್ರಂದ್ರೆ ಗ್ಯಾಸಿನ ಮ್ಯಾಗ ಇಟ್ಟಿರ್ತೀನಿ ನೆಪ ಇರಲ್ಲ ನೋಡಿರಿ. ಸಕ್ಕರೆ ಡಬ್ಬಿ ಎತ್ತಿಟ್ಟಿನಿ ರೀ. ಅದು ತುಂಬಿ ಇನ್ನೊಂದು ಸ್ವಲ್ಪ ಉಳಿತು. ಯಾಕಂದ್ರೆ ಸಂತೆ ಇರಕ್ಲೆ ಒಂದು ಸ್ವಲ್ಪ ತಂದು ಬಿಡ್ತೀನಿ ರೀ ರೊಕ್ಕ ಇದ್ದಾಗನೇ ನನಗೆ. ಈ ಮತ್ತು ಬಟ್ಟೆ ತರಕ್ಕೆ ಮಾಲ್ ತರಕ್ಕೆ ಹೋಗ್ಬೇಕಂತೀನಿ ರೀ. ಮತ್ತು ಮಾಲ್ ತರಕ್ಕೆ ಹೋದ್ನಿ ಅಂದ್ರೆ ಅಷ್ಟು ಬಟ್ಟೆ ಮಾಲಿಗೆ ಹಾಕಿದ್ನಿ ಅಂದ್ರೆ ಸಂತೆ ಯಾವಾಗ ತೊಗೊಳೋದು ಆಗಲ್ಲ ರೀ. ರೊಕ್ಕ ಇರಲ್ಲ ನೋಡಿರಿ ನನ್ನ ತಾಕ. ಸಂತೆ ತರಕ್ಕೆ ಆಗಲ್ಲ ರೀ. ಹಂಗಂದ್ರೆ ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡ್ನಿ ಅಂದ್ರೆ ಸಂತೆ ಮಾಲ್ ತಂದು ಮತ್ತು ಮಾಲ್ ಮಾರ್ಕೇರಿ ಮತ್ತೇನು ಮಾಲ್ ಒಟ್ಟು ಮಾರಿಂದ ರೊಕ್ಕ ಕೊಡ್ತವಲ್ಲ ರೀ. ಮತ್ತು ಸಂತೆ ತರಕ್ಕೆ ನಡಿತೈತೆ ರೀ. ಈಗ ಮಾಲ್ ಹಾಕಿದ್ದು ಸಂತೆ ಒಂದಂದ್ರೆ ಆಗಲ್ಲ ನೋಡಿರಿ. ಬರೀ ಶ್ರವಣ್ಕುಮಾರ್ ಒಂದಿಷ್ಟು ಪುಟಾಣಿ ತಿನ್ಕೋತ ಕುಂತಾನ. ಇಷ್ಟು ನೀವು ಯಾರೂ ಇಷ್ಟು ಮರು ಆಗ್ಬೇಡ್ರಿ. ಗ್ಯಾಸಿನ ಮ್ಯಾಗ ಇಟ್ಟಿದ್ದು ಒಗ ತೆಗೀಡ್ರಿ. ನಾನೇ ನಿಮ್ಗೆ ಹೇಳ್ತೀನಿ ರೀ. ನಾನು ಮಾತ್ರ ಕೆಟ್ಟ ಮರುಗಿಡೀದೆ ನೋಡಿರಿ. ಏನೂ ಮಾಡೋಕ್ಕಾಗಲ್ಲ ರೀ. ಅದು ನೆಪ ಏನು ರೀ ಕೈ ಮೀರಿ ಜನ್ಮನ ಹೋಗ್ತಾವು. ಯಾರ ಕೈ ಅಂದ್ರೆ ನಮ್ಮ ಕೈ ಅಂದೇನಲ್ಲ. ಮರು ಯಾರ ಮನೆದು ರೀ? ಮರು ನಮ್ಮ ಮನೆದೇನಲ್ಲ ನೋಡಿರಿ. ಅದಕ್ಕಂತ ನಾನು ಹೇಳ್ತೀನಿ ನೋಡಿರಿ. ನನಗೆ ಇವತ್ತು ಯಾಕನ ಮತ್ತು ಅದು ಆಯ್ತು ರೀ. ಮತ್ತು ಇನ್ನೂ ಸಾಂಬಾರು ಮಾಡೋಕೆ ಇಡ್ಬೇಕು ರೀ. ಸಾಂಬಾರಿಗೆ ಸಾಂಬಾರು ಮಾಡ್ತೀನಿ. ಗುಂಡ್ಯಾಗ ಇಡ್ತೀನಿ ರೀ ಸಾಂಬಾರು ಮಾಡೋಕೆ. ಅಷ್ಟು ಡಬ್ಬಿ ಮಾಡೋ ಒರೆಸ್ಕೊಂಡು ಡಬ್ಬಿ ಜೋಡ್ಸಕತ್ತೀನಿ ನೋಡಿರಿ ಇವಾಗ. ಸಾಂಬಾರು ಗುಳ್ಳಿ ತಂದ್ನಲ್ಲ ರೀ ಮೊನ್ನೆ ಯುಗಾದಿಯಾಗ. ಆ ಗುಳ್ಳಿ ಒಳಗೆ ಕುದಿಯಾಕೆ ಬಿಡ್ತೀನಿ ರೀ ಒಂದು ಬ್ಯಾಳೆ. ಅವ್ರಿಗೆ ಮಧ್ಯಾಹ್ನಕ್ಕೆ ಆಗುತ್ತೆ ನೋಡಿರಿ. ಟೈಮ್ ಅಂದು 12 ಆಗೈತೆ ರೀ. ಅಂತ ನೋಡಿರಿ ಎಲ್ಲ ನೀಟಾಗಿ ಹೊಂದಿಸಿಟ್ಟು ನೋಡಿರಿ. ಸಂತೆ ಈ ಥರ ಮನ್ಯಾಗ ಸಂತೆ ಇರ್ಬೇಕು ರೀ. ಹೆಚ್ಚು ಕಮ್ಮಿ ಯಾರು ಬರಲಿ ಹೋಗ್ಲಿ ಎಲ್ಲ ತೊಳ್ಕೊಬೇಕು ಅನ್ನಂಗೆ ಇರಬಾರ್ದು ರೀ. ಒಂದು ಸ್ವಲ್ಪ ಸಂತೆ ಇದ್ರೆ ಮನೆ ಲಕ್ಷ್ಮಿ ನೋಡಿರಿ. ಇಷ್ಟು ಬಾಂಡೆ ತಿಕ್ಕೀನಿ ಅನ್ನೋರಾಗ ಮತ್ತು ಅಷ್ಟು ಬಾಂಡೆ ಅದು ನೋಡಿರಿ. ನಾನು ಗುಳ್ಯಾಗ ಸಾರು ಮಾಡೋಕ್ಕಂತೇಳಿ ಒಲೆ ಮ್ಯಾಗ ಬ್ಯಾಳೆ ಕುದಿಯಾಕಿದ್ದೀನಿ ರೀ. ಅದು ಗುಳ್ಳಿ ಸೋರಾಕತ್ತು ನೋಡಿರಿ. ಅದು ನನ್ನ ಟೈಮ್ ಐತೆ ನೋಡಿರಿ ಇವತ್ತು. ಅದು ಗುಳ್ಳಿ ಸೋರಾಕತ್ರಿ. ಮತ್ತು ಬಂದು ಬಡ ಇದು ಮಾಡ್ಕೇರಿ ತೆಗೆದ್ಕೇರಿ ಒಲೆ ಆರಿಸಿ ಮತ್ತು ಕುಕ್ಕರ್ನಾಗ ಹಾಕಿ ಇದ್ರ ಮ್ಯಾಗ ಇಟ್ಟೇನಿ ರೀ. ಕುದ್ದಾವ್ರಿ. ಇವಾಗ ಸಾರು ಮಾಡ್ತೀನಿ ರೀ. ಅವ್ರು ಉಣ್ತೀನಿ ಅನ್ನಕತ್ತಾರ. ಬ್ಯಾಳೆ ಸಾಂಬಾರು ಮಾಡಾಕತ್ತೀನಿ ನೋಡಿರಿ. ಇಡ್ಲಿ ರವೆ ನೆನೆ ರೀ. ಮತ್ತು ಉದ್ದಿನಬೇಳೆ ಎಣ್ಣೆ ಹಾಕಬೇಕು. ಟೈಮ್ ಬಂದು 3 ಗಂಟೆ ಆಗೈತೆ ರೀ. ಸಾಂಬಾರು ಮಾಡಿ ಊಟ ಮಾಡಿ 4ಕ್ಕೆ ನೆನೆ ಹಾಕಿದ್ವಿ ಅಂದ್ರೆ ನಾಳೆಗೆ ಇಡ್ಲಿ ಮಾಡೋಕೆ ಮಸ್ತ್ ಆಗ್ತಾವೆ ನೋಡಿರಿ ಇಡ್ಲಿ. ಅದಕ್ಕೆ ಸಾಂಬಾರು ಮಾಡಿದ್ರಾಯ್ತು. ಸಾಂಬಾರು ಮಾಡಿ ಒಂದು ಬ್ಲೌಸು ಕಟಿಂಗ್ ಮಾಡಿ ಟಿಚಿಂಗ್ ಮಾಡ್ಬೇಕು ರೀ. ಮತ್ತು ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ. ಇಲ್ಲಿಕಂದ್ರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿರಿ. ಸಾಂಬಾರು ಮಾಡಿಂದ ನನಗೆ ವಿಡಿಯೋ ಮಾಡೋದಾಗಲ್ಲ ರೀ. ಯಾಕಂದ್ರೆ ಟೈಮ್ ಬಂದು 3 ಗಂಟೆ ಆಗೈತೆ ರೀ. ಇವತ್ತು ಬರೀ ಉಲ್ಟಾ ಪಲ್ಟಾ ತೆಗೆದು ಹತ್ತೈತೆ ರೀ ಇವತ್ತು ನನಗೆ. ಯಾರ ಮುಖ ನೋಡೇನ್ರಿ ಎದ್ದುಗಾಣಿ ಏನೋ ಅಂತಾರಲ್ಲ ರೀ. ಮನ್ಸಿಗೆ ಭಾಳ ಬೇಜಾರಾಗೈತೆ ನೋಡಿರಿ. ಈ ಕಡೆ ಗ್ಯಾಸೂ ಆಡ್ರಿ. ಈ ಕಡೆ ಅವು ಗುಂಡಿಗೆಗಳು ತಿಕ್ಕೋಕ್ಕೂ ಆಗಲ್ಲ ರೀ. ಮತ್ತು ಪಲ್ಯನೂ ಹಾಳು. ಮತ್ತು ರಿಪೀಟ್ ನಾ ಮಧ್ಯಾಹ್ನಕ್ಕೆ ಆಗುತ್ತೆ ಬಿಡಪ್ಪ ಹೆಂಗಾದ್ರೂ ಐತೆ ಅಲಸಂದಿಕಾಯಿ ಪಲ್ಯ, ಮಜ್ಜಿಗೆ ಅದಾವು, ಮೊಸರು ಐತಿ ಹಾಕ್ಕೊಂಡು ಉಣ್ತಾರೆ ಯಾವ್ದಾರು ಹಾಕ್ಕೊಂಡು. ಅನ್ನನೂ ಮಾಡೀನಿ ಅಂತ ನಾ ಮಾಡಿದ್ದೀನಿ ರೀ. ಮತ್ತು ಸಾಂಬಾರು ಮಾಡೋದು ನೋಡಿರಿ. ಸಾಂಬಾರು ಮಾಡಿ ನಾ ಬಟ್ಟೆ ಅದಾವೆ ರೀ. ಬಟ್ಟೆ ಒಗೆದು ಹಾಕಿ ಮತ್ತು ಒಂದು ಬ್ಲೌಸ್ ಕಟ್ ಮಾಡಿ ಟಿಚಿಂಗ್ ಮಾಡ್ಬೇಕಂತ ಮಾಡೀನಿ ರೀ. ಬಿಳಿ ಬ್ಲೌಸ್ ಅರ್ಜೆಂಟ್ ಕೊಡ್ಬೇಕು ರೀ. ಅದನ್ನು ನಾನು
ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ 3ಕ್ಕೆ. ಯಾಕಂದ್ರೆ ನಿಮ್ಗೆ ಕೂಡ ವಿಡಿಯೋ ಮಾಡ್ಕೊತಾನೆ ಕುಂತ್ನಿ ಅಂದ್ರೆ ನನಗೆ ಕೆಲಸ ಆಗಲ್ಲ ರೀ. ಅದ್ರ ಇವತ್ತು ತಲೆ ಒಂದು ಟೆನ್ಷನ್ ಭಾಳ ಆಗೈತೆ ರೀ ನನಗೆ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಸಾಂಬಾರು ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. 8ರ ತನಕ ನಾನು ಹಂಗೆ ಎಷ್ಟು ವಿಡಿಯೋ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊತಿದ್ದೀನಿ ರೀ. ಇವತ್ತು ನನಗೆ ಆಗೋದಿಲ್ಲ ನೋಡಿರಿ, ಯಾಕಂದ್ರೆ ಮೂಡ್ ಆಫ್ ಅಂತಾರಲ್ಲ ರೀ, ಅದು ಮುಗಿದು ಹೋಯ್ತು ರೀ. ಏನು ಮಾಡೋಕ್ಕಾಗಲ್ಲ. ಅದು ಗ್ಯಾಸೂ ಆಡ್ರಿ ಕಡ್ದು ಹಾಳ ಏನು ಮಾಡೋದು ರೀ. ಒಂದು ಸ್ವಲ್ಪ ಬೇಜಾರಾಗುತ್ತೆ, ಆಮೇಲೆ ಮತ್ತೆ ಸರಿ ಹೋಗುತ್ತೆ ರೀ. ಏನು ಮಾಡೋಕ್ಕಾಗಲ್ಲ. ಮತ್ತು ಈ ಬೇಜಾರಲ್ಲ ಹೆಂಗೆ ರೀ, ಅಲ್ಲೇ ಸಂತೆ ಒಳಗೆ ಅವರು ಎಲ್ಲ 5 ರೂಪಾಯಿ ಏರ್ಸ್ಯಾರ ರೀ. 5 ರೂಪಾಯಿ ಹೆಚ್ಚಾಕ ಅಂತೇಳಿ ನಾ ಅಲ್ಲಿ ಕೇಳಿ ಬರುವಾಗ ಇಲ್ಲಿ ನಂದು ಹಾಳಾಗೈತೆ ರೀ. ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಅಲ್ಲಿ 1 ರೂಪಾಯಿಗೆ 2 ರೂಪಾಯಿಗೆ ಶೇನತನ ಮಾಡಿ ಬಿಡಿಸ್ಕೊಂಬರ್ರಾಗ ಇಲ್ಲಿ ಎಷ್ಟು ಗ್ಯಾಸ್ ಆಡ್ರಿ, ಬಗುನಿ ಹಾಳ, ಕಾಳು ಪಲ್ಯ ಹಾಳ ನೋಡಿರಿ. ಸಾಸ್ಮಿ ಜೀರಿಗೆ ಡಬ್ಬಿ ತಿಕ್ಕಿನಿ ಅಂದ್ನಲ್ಲ ರೀ ನಿನ್ನೆ, ಎಲ್ಲ ತಿಕ್ಕಿ ಹಾಕಿಟ್ಟಿನಿ ನೋಡಿರಿ. ಎಷ್ಟು ಸ್ವಚ್ಛ ಆಗೈತೆ ನೋಡಿರಿ. ಇವಾಗ ಬ್ಯಾಳೆ ಸಾಂಬಾರು ರೆಡಿ ಆಯ್ತು ರೀ. ನೀವು ಮಧ್ಯಾಹ್ನ ಊಟಕ್ಕೆ ನೋಡಿರಿ. ಇದು ಸಂಜೆಗೂ ಅನ್ನ ಸಾಂಬಾರು ರೊಟ್ಟಿ ಇರ್ತಾವೆ ರೀ. ಸಂಜೆಗೆ ಏನು ಮಾಡಲ್ಲ ನೋಡಿರಿ ನಾನು. ಏನು ಮಾಡಿ ಬ್ಲೌಸ್ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿ ಬಟ್ಟೆ ಒಗೆದು 5 ಆಗುತ್ತೆ ರೀ. ಎಲ್ಲ ಕೆಲಸ ಮಾಡ್ಕೊಂಡು 5ಲಿಂದ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಬಾಯಿ ನೋಡಿರಿ.